ಈ ಸಲ ಅವ್ರ ಇಂದಿರರು ಏನ್ ತೊಂದರೆ ಕೊಡಿದ್ರೆ ಜನ ಏನ್ ಓಟ್ ಹಾಕ್ಬೇಕಂತ ಹೇಳಿ ಗೆದ್ದಾದ್ಮೇಲೆ ಹೇಳ್ತೀವಿ. ನಾವು ಓದಟ್ಟಿಗೆ ಹಂಗ ನಮ್ಮ ಮನೆಗಳು ಸಿಗ್ತಾರಲ್ಲ ಹಂಗೆ ಸಿಗಕತ್ತಾವ. ಸಾಮಾನ್ಯ ಮನುಷ್ಯರಲ್ಲ ಸಿಗ್ತಾರ, ನಾವು ಕಾಯ್ಬೇಕು. ಇವರು ಮುಸ್ಲಿಮ್ಸು ಓಟ್ಗಳು ಇದಾಯ್ತಲ್ರಿ, ಹಂಗೆ ಸ್ವಲ್ಪ ಇದಾಗಿದೆ. ಇಲ್ಲಿ ದಾವಣಗೆರೆ ಅಂತ ಬಂದ್ರೆ ಕಾಂಗ್ರೆಸ್. ಯಾರು ಬಂದ್ರೇನು ಯಾರು ಸುಖ ಇದ್ರೇನಮ್ಮ ಈ ದೇಶದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ದಂಗಾಗಿದೆ. ಆ PG ಕಟ್ಕೊಂಡು ಜೀವನ ಮಾಡೋದೇ ವಜ್ಜಿ ಆಗಿರ್ತತಿ. ಇವ್ರು ತರಬಹುದಿತ್ತಲ್ಲ, ಇದೇ ಸಿದ್ದಣ್ಣನೇ ತರಬಹುದಿತ್ತಲ್ಲ. ಬಸಾಪುರಕ್ಕೆ ಬಂದಿದೀವಿ ನಾವು ಎಲೆಕ್ಷನ್ ಸರ್ವೆ ಮಾಡೋಣ ಅಂತ. ಎಲೆಕ್ಷನ್ ಜೋರ್ ಐತಿ. ಓಕೆ, ಯಾರ್ಯಾರು ಬಂದಿದ್ರು ಕ್ಯಾಂಪೇನ್ಗೆ? ನಿಮ್ಮ ಆಯ್ಕೆ ಯಾರು? ನಮ್ದು ಆಯ್ಕೆ ಅವರೇ. ಯಾರು ಅವ್ರಂದ್ರೆ ಯಾರು? ಅವ್ರು ತುಂಬಾ ಜನ ಇದ್ದಾರೆ ಕಣದಲ್ಲಿ. ಅಜ್ಜಾರು ತೀರ್ಕೊಂಡಿರೋದಕ್ಕೆ ಈಗ ಮೊಮ್ಮಗನ್ನ ನಿಂದ್ರಿಸಿದ್ದಾರೆ ಮನೆಯವರೆಲ್ಲ. ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ, ಗೆಲ್ತಾರ? ಸಮರ್ಥ್ ಅವರು ಇನ್ನು 26 ವರ್ಷ ಯುವ ಲೀಡರು. ಆದರೆ ಅವರು 26 ವರ್ಷ ಅವ್ರದ್ದು ಅಭಿಪ್ರಾಯ ನಡೀತಾ ಇತ್ತು. ಏನ್ ಸರ್, ಊಟ ಆಯ್ತಾ? ಚೆನ್ನಾಗಿದ್ದೀರಾ? ಓಕೆ, ಬಸಾಪುರ ಮಂದಿ ಏನಂತಾರೆ? ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡಿರಿ ಈ ಸಲ? ಸಮರ್ಥ. ಯಾಕೆ ನಿಮ್ಮ ಆಯ್ಕೆ ಸಮರ್ಥ? ಏನ್ ರೀಸನ್? ಅವ್ರ ಕಡೆಯಿಂದ ತುಂಬಾ ಕೆಲ್ಸಗಳಾಗಿದಾವೆ. ಸಮರ್ಥ ಕಡೆಯಿಂದ ಅಲ್ಲ, ಅಜ್ಜರ್ ಕಡೆಯಿಂದ, ಮಲ್ಲಣ್ಣರ ಕಡೆಯಿಂದ ಆಗಿದಾವೆ. ಏನೇನ್ ಮಾಡಿದ್ದಾರೆ? ಸುಮಾರು ಇಲ್ಲೊಂದು ಕೆರೆ ಐತೆ ಮೇಡಮ್. ಆ ಕೆರೆನ ಮಲ್ಲಿಕಾರ್ಜುನ ಅವ್ರು ಇಲ್ಲ ಅಂದ್ರೆ ಆ ಕೆರೆ ಇವತ್ತಿಗೂ ಅದು ಕೆರೆಯನ್ನ ಮಟ್ಟದೇ ಇದ್ದಿಲ್ಲ. ಎಲ್ಲ ಅನಾಮಿಕ ವ್ಯಕ್ತಿಗಳೆಲ್ಲ ಒತ್ತುವರಿ ಮಾಡ್ಕೊಂಡೆಲ್ಲ ಮಾಡ್ಕೊಂತಿದ್ರು. ಈ ಭಾಗದ ಸಾವಿರಾರು ಜನ ರೈತರಿಗೆಲ್ಲ ಆ ಕೆರೆಯಿಂದ ಅಂತರ್ಜಲ ಮಟ್ಟ ತುಂಬಾ ಹೆಚ್ಚಿಗೆ ಆಗಿ ಇಲ್ಲಿವರೆಗೂ ರೈತರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಓಕೆ, ಅಲ್ಲಿ ಒಳ್ಳೆ ನೀರು ಬರೋ ತರ ಅಂತರ್ಜಲ ಜಾಸ್ತಿ ಆಗಿದೆ. ಓಕೆ, ಸಮರ್ಥ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಮರ್ಥ ಅವರು ಈ ಯುವ ಪೀಳಿಗೆ, ಈಗ ನಮ್ಮಂತ ಯುವಕರಿಗೆಲ್ಲ ಒಳ್ಳೆ ಕೆಲಸ ಆಗಂಗೆ ಮಾಡ್ಲಿ ಅಂತ ನಾವೆಲ್ಲ ಹೋಪ್ಸ್ ಇದೆ. ಮಾಡ್ತಾರೆ. ಯಾಕೆ ಎಜುಕೇಟೆಡ್ ಪರ್ಸನ್ ಮಾಡ್ತಾರೆ. ಏನೇನು ನಿರೀಕ್ಷೆ ಇದೆ ಸಮರ್ಥ ಅವರಿಂದ? ಮಾಡ್ತಾರೆ. ಎಲ್ಲ ಸಾಮಾಜಿಕ ಕಳಕಳಿ ತುಂಬಾ ಇದೆ ಅವರಿಗಂತ, ಇಡೀ ಅವ್ರ ಫ್ಯಾಮಿಲಿಗೆ ಇದೆ ಎಲ್ಲರಿಗೂ. ಯಾವುದೇ ಎಲ್ಲರೂ ಸರಿ ಅನ್ನೋಕ್ಕಲ್ಲ, ಯಾವುದು ತಪ್ಪು ಅನ್ನೋಕ್ಕಲ್ಲ, ಮಾಡ್ತಾರೆ. ಸರಿ ಮಾಡಿದ್ಮೇಲೆ ಒಬ್ರಿಗೆ ತಪ್ಪಾಗಿರ್ತತೆ, ಮತ್ತೆ ಮಾತಾಡ್ತಾರೆ ಎಲ್ಲರೂ. ಇಷ್ಟು ವರ್ಷ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಒಂಥರ ಕೇಕ್ ವಾಕ್ ಆಗಿತ್ತು, ತುಂಬಾ ಭದ್ರಕೋಟೆ ಅನ್ನೋ ತರ ಇತ್ತು. ಈ ಸಲನೂ ಹಂಗೆ ಇದೆಯಾ ಅಥವಾ ಸ್ವಲ್ಪ ಟಫ್ ಇದೆಯಾ? ಇಲ್ಲ, ಈಗಲೂ ಹಂಗೆ ಇದೆ ಮೇಡಮ್. ಈಗಲೂ ಹಾಗೆ ಇದೆ. ಯಾವುದೇ ಮಿಸ್ ಆಗಲ್ಲ. ಸಮರ್ಥ ಬಂದೇ ಬರ್ತಾರೆ. ಅತಿ ಹೆಚ್ಚು ಲೀಡ್ನಾಗ ಆಗ್ಲಿದ್ರು ಲೀಡಲ್ಲಿ ಬಂದೇ ಬರ್ತಾರೆ. ಒಟ್ಟು ಗೆಲ್ತಾರೆ. ಯಾವುದೇ ಅನುಮಾನ ಪಡೋಂಥದ್ದು ಯಾವುದೂ ಇಲ್ಲ. ಓಕೆ, ವೆಲ್ ಸರ್. ಸೊ ಬಸಾಪುರ್ ಮಂದಿ ಊಟ ಮಾಡಿ ಮಲ್ಕೊಳ್ಳೋ ಟೈಮು ಇಷ್ಟೊತ್ತಾದ್ರೂ ಬಿಡ್ತಿಲ್ವಲ್ಲ ಅಂತ ಅವರು. ಸರ್, ಒಂದು ಸ್ವಲ್ಪ ಗಾಡಿ ಆಫ್ ಮಾಡ್ಬೋದಾ? ಏನ್ ಹೆಸರು? ನನ್ನ ಹೆಸರು ಉಮ್ಮಣ್ಣ ಅಂತ. ಉಮ್ಮಣ್ಣ, ಏನ್ ಮಾಡ್ತೀರಿ? ನಾವು ಅಗ್ರಿಕಲ್ಚರು. ಎಲೆಕ್ಷನ್ನು, ಬೈ ಎಲೆಕ್ಷನ್ನು, ಇಡೀ ರಾಜ್ಯದ ಕಣ್ಣು ನಿಮ್ಮ ಮೇಲೆ ಇದೆ, ನಿಮ್ಮ ಕ್ಷೇತ್ರದ ಮೇಲೆ. ಎಲ್ಲರ ಮೇಲೆ ಇದೆ ಮೇಡಮ್. ಎಲ್ಲರ ಮೇಲೆ ಇದೆ. ಏನ್ ಅನ್ಸುತ್ತೆ? ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ. ಯಾರಿಗೆ ಪರವಾಗಿಲ್ಲ? ಕಾಂಗ್ರೆಸ್ನವ್ರಿಗೆ, ಬಿಜೆಪಿ ಅವ್ರಿಗೆ, ಇಂಡಿಪೆಂಡೆಂಟಾ? ಟ್ರೆಂಡ್ ಹೆಂಗಿದೆ? ಯಾರ ಪರವಾಗಿದೆ? ಈಗ ಕಾಂಗ್ರೆಸ್ ಪರವಾಗಿನೇ ಇದೆ. ಕಾಂಗ್ರೆಸ್ ಪರವಾಗಿದೆ. ಓಕೆ, ಸೊ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿರೋದ್ರಿಂದ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟರು. ಹೌದು ಮೇಡಮ್. ಓಕೆ, ಕೆಲವೊಂದಿಷ್ಟು ವಿರೋಧ ಕೂಡ ಇತ್ತು. ಏನ್ ಅನ್ಸುತ್ತೆ? ಅದೇನಿಲ್ಲ ಮೇಡಮ್, ವಿರೋಧ ಏನಿಲ್ಲ. ಚೆನ್ನಾಗಿ ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರಂತ ಕೆಲಸ ಎಲ್ಲ ಮಾಡಿದ್ದಾರೆ. ಮಾಡ್ತಾರೆ ಮುಂದೆ ಮಾಡ್ತಾರೆ. ಅವರು ಸಮರ್ಥರಾಗಿದ್ದಾರೆ. ಸೊ ಕೈಗೆ ಸಿಗಲ್ಲ ಆ ಫ್ಯಾಮಿಲಿ ಪೊಲಿಟಿಷಿಯನ್ಸ್ ಅಂತ ಅಂತಿದ್ರು. ಬಟ್ ಸಮರ್ಥ ಒಬ್ಬ ಯುವ ಲೀಡರು. ಏನ್ ನಿರೀಕ್ಷೆ ಇದೆ? ಅಲ್ರಿ ಮೇಡಮ್ರೆ, ಸಿಗಲ್ಲ ಸುಮ್ಮನೆ ಅನ್ಕೊಂತಾರಷ್ಟೇ. ಸಿಗ್ತಾರ, ಸಿಗಲ್ಲ ಅನ್ನೋಕೆ ಹೆಂಗೆ ಅನ್ನೋಕ್ಕತ್? ನಾವು ಸಿಗ್ತಾರೆ, ನಾವು ಕಾಯ್ಬೇಕು. ನಾವು ಹೆಂಗೆ ನಮ್ಮ ಮನಿದು ಒಂದೇ ತೂಗ್ಸಕ್ಕಾಗಲ್ಲ. ಈಗ ಅವರು ಇಷ್ಟಕ್ಕಂದೆಲ್ಲ ನೋಡ್ಬೇಕಲ್ಲ. ಸಿಗ್ತಾರೆ, ನಾವು ಕಾಯ್ಬೇಕು ಅವ್ರನ್ನ. ನಾವು ಓದಟ್ಟಿಗೆ ಹಂಗ ನಮ್ಮ ಮನೆಗಳು ಸಿಗ್ತಾರಲ್ಲ ಹಂಗೆ ಸಿಗಕತ್ತ. ಅವರು ಸಾಮಾನ್ಯ ಮನುಷ್ಯರಲ್ಲ ಸಿಗ್ತಾರ, ನಾವು ಕಾಯ್ಬೇಕು. ನಿಮ್ಮ ಹೆಸರು? ಮೂರ್ತಿ ಅಂತ. ಮೂರ್ತಿ. ಏನ್ ಕೆಲಸ ಮಾಡ್ತೀರಿ? ಕಾರ್ಪೆಂಟರ್. ಓಕೆ, ಏನ್ ಅನ್ಸುತ್ತೆ, ಹೆಂಗಿದೆ ಟ್ರೆಂಡು? ಯಾರ ಪರವಾಗಿದೆ? ಎರಡು ಕಡೆನೂ ಇದೆ. ಓಕೆ, ಸೊ ಇಷ್ಟು ಸಲ ಒನ್ ಸೈಡೆಡ್ ಇರ್ತಿತ್ತು, ಬಟ್ ಈ ಸಲ ಎರಡು ಕಡೆ ಅಂತಿದ್ದೀರಿ. ಏನ್ ರೀಸನ್ ಏನು?
ಅದೇ ಇವರು ಮುಸ್ಲಿಮ್ಸು ಓಟ್ಗಳು ಇದಾಯ್ತಲ್ರಿ, ಹಂಗಾಗಿ ಸ್ವಲ್ಪ ಇದಾಗಿದೆ, ನೋಡ್ಬೇಕು. ನೋಡಬೇಕು. ಓಕೆ, ಸೊ ನೀವು ಯಾರ ಫೇವರು? ಎರಡು ಕಡೆಗೆ ಐತ್ರಿ. ಇಲ್ಲಿ ದಾವಣಗೆರೆ ಅಂತ ಬಂದ್ರೆ ಕಾಂಗ್ರೆಸ್. ಕಾಂಗ್ರೆಸ್. ಸೆಂಟ್ರಲ್ ಅಂತ ಬಂದ್ರೆ ಬಿಜೆಪಿ. ಓಕೆ. ದಾವಣಗೆರೆ ಅಂದ್ರೆ ಕಾಂಗ್ರೆಸ್. ದಾವಣಗೆರೆ ಅಂದ್ರೆ ಲೋಕಲ್ ಆದ್ರೆ ಕಾಂಗ್ರೆಸ್. ಓಕೆ. ಹ್ಞೂ ನಮ್ಮ ಇಷ್ಟ ಅಲ್ಲೇ ಕೂತ್ಕೊಂಡು ಮಾತಾಡ್ತೀವಿ. ಏನೇನ್ ಮಾತಾಡ್ತಿದ್ರಿ ಹೇಳ್ರಿ ಈಗ? ಏನಿಲ್ಲಮ್ಮ, ನಾವು ಯಾರು ಬಂದ್ರೆ ಚೆನ್ನಾಗಿ ಅಂತ ಅವ್ರು ಕೇಳ್ತಿದ್ರು. ನಾವು ಸ್ವಲ್ಪ ಹತ್ತಿಲ್ದಾಗ ಅಡ್ಡಾಡೋರು, ಇವರು ಅಡ್ಡಾಡೋರು ಹೇಳ್ತಿದ್ರು. ಯಾರು ಬಂದ್ರೇನು, ಯಾರು ಸುಖ ಇದ್ರೇನಮ್ಮ, ಈ ದೇಶದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ದಂಗಾಗಿದೆ. ಹೆಂಗೆ ಅಂತಂದ್ರೆ ಈಗ ಕಾಂಗ್ರೆಸ್ನವರು ಬಿಜೆಪಿಯವ್ರಿಗೂ ನಾವು ಅನ್ನೋದು ಬೇಡ, ಕಾಂಗ್ರೆಸ್ನವ್ರಿಗೂ ಅನ್ನೋದು ಬೇಡ. ಈ ಕಾಂಗ್ರೆಸ್ಸು ದೇಶದಲ್ಲಿ 400 ಸೀಟ್ ಇತ್ತು ರಾಜೀವ್ ಗಾಂಧಿ ಇದ್ದಾಗ. ಇವತ್ತು 2 ಸೀಟು ಎರಡೇ ಇದರಲ್ಲಿ ಐತಿ, 2 ಕ್ಷೇತ್ರದಲ್ಲಿ ಐತಿ. ಅಂದ್ರೆ 2 ಸ್ಟೇಟಲ್ಲಿ ಯಾಕೆ ಬಂತು ಅವರೇ ತಿಳ್ಕೊಂಬಿಟ್ರೆ ಸಾಕು. ನಾವ್ ಹೇಳೋದೇ ಬೇಡಲ್ಲ. ಈಗ ನಾವ್ ಹೇಳೋದಕ್ಕಿಂತ ಇಡೀ 400 ಸೀಟ್ ಇದ್ದದ್ದು ಇವತ್ತು 2 ಕ್ಷೇತ್ರದಲ್ಲಿ ಇರೋದು. 2 ಕ್ಷೇತ್ರನ? 2 ಅಲ್ಲಿ ಒಂದು ಕರ್ನಾಟಕದಲ್ಲಿ, 2 ರಾಜ್ಯದಲ್ಲಿ, ಒಂದು ಕರ್ನಾಟಕ, ಒಂದು ತೆಲಂಗಾಣ. ಎಲ್ಲಿ ಇಲ್ಲ. ಯಾಕೆ? ಅವ್ರಾಗೆ ಅವ್ರು ಕುಂಠಿತ ಮಾಡ್ಕೊಂಡ್ರು. ಯಾಕೆ ಅಂತಂದ್ರೆ ಈಗ ದೇಶದಲ್ಲಿ ಒಂದು ಕ್ಯಾಟಗರಿಗೆ ಹೋದ್ರೆ ಅಂದ್ರೆ ಇದೇ ಪರಿಸ್ಥಿತಿ ಬರುತ್ತೆ. ಯಾವ್ದದ್ ಕ್ಯಾಟಗರಿ? ಅವ್ರು ತಿಳ್ಕೊಂಡ್ರೆ ಸಾಕು, ನಾವ್ ಹೇಳೋದ್ ಬೇಡ. ಅವ್ರು ತಿಳ್ಕೊಂಡ್ರೆ ಸಾಕು, ಅವರೇ ತಿಳ್ಕೊಳ್ಬೇಕು. ನಾವ್ ಹೇಳಿದ್ರೆ ಅಂದ್ರೆ ತಪ್ಪಾಗ್ತದೆ. ಇದು ದೇಶದ ಪರಿಸ್ಥಿತಿ ಆಯ್ತು. ಬಟ್ ದಾವಣಗೆರೆ ದಕ್ಷಿಣ ಏನ್ ಹೇಳುತ್ತೆ? ದಾವಣಗೆರೆ ಕ್ಷೇತ್ರದಲ್ಲಿ ಪಾಪ ಮಲ್ಲಿಕಾರ್ಜುನ್ ಅವರು ನಾವು ಬಹಳ ಅಭಿಮಾನಿ. ಅವ್ರ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂದ್ರೆ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಂಗ್ರೆಸ್ ನಲ್ಲಿ ಇರೋದು, ಇಲ್ಲ ಅಂತಲ್ಲ. ಹೇಳ್ಬೇಕಪ್ಪ ಅಂದ್ರೆ ಅವ್ರು ಕೊಡ್ಬೇಕಾಗಿತ್ತು. ಯಾರಿಗೆ? ಬೇರೆಯವ್ರಿಗೆ ಕೊಡ್ಬೇಕಾಗಿತ್ತು. ಅವ್ರ ಮಗನಿಗೆ ಕೊಡೋದ್ಕಿಂತ ಬೇರೆಯವ್ರಿಗೆ ಕೊಡ್ಬೇಕಾಗಿತ್ತು. ನೆಕ್ಸ್ಟ್ ಅವ್ರ ಮಗ ಇನ್ನೂ ಸ್ವಲ್ಪ ಈಜ್ಬೇಕಾಗಿತ್ತು. ಅದೇನೋ ಅಂತಾರಲ್ಲ, ಸಂಸಾರದಲ್ಲಿ ಸಮುದ್ರದಲ್ಲಿ ಈಜಿ ಸಂಸಾರ ದಡ ಸೇರ್ಬೇಕಂತಾರಲ್ಲ, ಹಂಗೆ ಸೇರಿದ್ರೆ ಪಾಡಿತ್ತು. ಓಕೆ, ಸೊ ಆ ನಿರ್ಧಾರ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತಾ? ಕಷ್ಟ ಆಗುತ್ತೆ. ಓಕೆ, ಏನ್ ಹೆಸರು? ವಿನಯ್ ಅಂತ ಹೇಳಿ. ಈ ವಿನಯ್ ಏನೋ ಹೇಳ್ತೀರಿ? ಮೇಡಮ್, ನಾವೀಗ ಕಾಂಗ್ರೆಸ್ಸಲ್ಲಿ ಮುಂಚಿನಿಂದನೂ ಓಟ್ ಹಾಕ್ಯಂತ ಬರ್ತಾ ಇದ್ದೇವೆ. ಈಗ ಕಾಂಗ್ರೆಸ್ ಬಂದರೆ ಒಂಥರ ಉತ್ತಮ ನಮಗೆ. ಯಾಕಂದರೆ ಭಾಳ ಹೆಲ್ಪ್ ಮಾಡಿದ್ದಾರೆ ಎಲ್ಲದಕ್ಕೂ. ಏನೇ ಒಂದಾದರೂ ಸಹಕಾರ ಮಾಡಿದ್ದಾರೆ, ಮನೆ ಹತ್ರ ಹೋದ್ರೂ ಸಹಕಾರ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಬರಲಿ ಅಂತಂದ್ರೆ ಒಪ್ಪಿತ್ತು. ಓಕೆ, ಇಲ್ಲೇ ದೊಡ್ಡವರು ಹೇಳ್ತಿದ್ರು ಸುಮಾರು ವರ್ಷದಿಂದ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಮಲ್ಲಣ್ಣ ನಮ್ಮ ಸ್ನೇಹಿತರು, ಆದ್ರೂ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ. ಬೇರೆ ಅಂದ್ರೆ ಮೇಡಮ್, ಇವರು ಮುಂಚಿತವತ್ತಿಂದ ಮಾಡ್ಕೊಂತ ಬಂದಿದ್ದಾರೆ. ಅವರಿಗೆ ಅನುಭವ ಇರುತ್ತೆ, ಏನು ಎಂತು ಎಲ್ಲಿ ಮಾಡಬೇಕು ಏನು ಎಲ್ಲ ಅನುಭವ ಇರುತ್ತೆ. ಬೇರೆಯವ್ರಿಗೆ ಅಷ್ಟು ಅನುಭವ ಇರಲ್ಲ. ಇವರಂದ್ರೆ ಯಾರು ಎಲ್ಲಿ ಹೋಗಿರ್ತಾರೆ, ಎಲ್ಲಿ ಬಂದಿರ್ತಾರೆ ಎಲ್ಲ ಗೊತ್ತಿರುತ್ತೆ. ಹಾಗೆ ಕಾಂಗ್ರೆಸ್ ಬಂದ್ರೆ ಪಾಡು ಮೇಡಮ್. ಕಾಂಗ್ರೆಸ್ ಬಂದ್ರೆ ಪಾಡು. ಓಕೆ ಮೇಡಮ್, ಹಂಗಂದ್ರೆ ನಮ್ ಲೆಕ್ಕಕ್ಕೆ ಕಾಂಗ್ರೆಸ್ ಒಂದ್ ಕಾಲದಾಗ ಇಂಡಿಯಾಕ್ಕೆ ಬಾರ್ಲಿ ವೀಟ್ ಪರಿಚಯ ಮಾಡ್ಕೊಟ್ಟಿದ್ದ ಕಾಂಗ್ರೆಸ್. ಹಂಗಂದ್ರೆ ಈಗ ಯಾಕೆ ಹಿಂಗಾಯ್ತು ಅಂತ ಹೇಳ್ತಿರೋದವ್ರಷ್ಟೇ. ಈಗ ಯಾಕೆ ಹಿಂಗಾಯ್ತು ಅಂತ ಮೇಡಮ್ ಜನಗಳಿಗೆ ಗೊತ್ತಿದ್ದಿಲ್ಲ. ಬಾರ್ಲಿ ವೀಟ್ ಅಂದ್ರೆ ಏನಂತ ಗೊತ್ತಿಲ್ಲ. ಅದನ್ನ ಪರ್ಚೇಸ್ ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್. ಓಕೆ, ಹಂಗಾಗಿ ಜನಗಳ ಅಭಿಪ್ರಾಯ ಏನಪ್ಪಾ ಅಂದ್ರೆ ವ್ಯಕ್ತಿತ್ವ ನೋಡ್ಬೇಕು ಹೊರತು ವ್ಯಕ್ತಿ ನೋಡಬಾರ್ದಲ್ಲ. ಈಗ ಬಾರ್ಲಿ ವೀಟ್ ಪರಿಚಯ ಮಾಡಿಸಿದ್ದಾರೆ ಅಂತ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು. ಯಾಕೆ ಅಂತ ಕೇಳ್ರಿ ಮೇಡಮ್, ಜನಗಳಿಗೆ ಪ್ರತಿಯೊಂದು ಸೌಲಭ್ಯ ಯಾವ್ದು ಇಲ್ದಂಗ್ ಮಾಡಿದ್ತಿ. ಈ ಬಿಜೆಪಿ ಅಂತಾರೆ ಜನಗಳೆಲ್ಲ. ನಾವು ಅಪೋಸಿಟ್ ಆಫ್ ಬಿಜೆಪಿ. ಏನನ್ಸುತ್ತೆ ನಮಗೆ? ಒಟ್ಟು ದೇಶದಲ್ಲಿ ಮೇಲೆ ಮೋದಿ ಬರ್ಬೇಕು, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇರ್ಬೇಕು. ಅಲ್ಲಿ ಮೋದಿ ಯಾಕೆ, ಇಲ್ಲಿ ಕಾಂಗ್ರೆಸ್ ಯಾಕೆ? ಮೋದಿ ದೇಶ ಉಳಿಸ್ತಾರೆ, ಇಲ್ಲಿ ಮಲ್ಲಣ್ಣ ದಾವಣಗೆರೆ ಉಳಿಸ್ತಾರೆ. ಹೌದಾ? ಟೈಪ್. ಓಕೆ. ಆಮೇಲೆ ಮಲ್ಲಣ್ಣನಿಂದ ನಾವು ಸಾಕಷ್ಟು ಕೆಲಸ ತಗೊಂಡೇವಿ. ನಾವು ನಮ್ಮೂರಲ್ಲಿ ಎಲ್ಲಿ ಒಂದು ಇಂಚು ನೆಲ ಇಲ್ಲ, ಎಲ್ಲ ಸಿಮೆಂಟ್ ರೋಡ್ ತಗೊಂಡೇವಿ. ಹೇಳ್ಬೇಕಂದ್ರ 10 ಕೋಟಿ ಮೇಲೆ ನಾವು ಇಲ್ಲಿ ನಮ್ಮ ಊರಿಗೆ ತಗೊಂಡವಿ. ದೇವಸ್ಥಾನಕ್ಕೆ, ರೋಡ್ಗಳಿಗೆ, ಆಮೇಲೆ ಬೇರೆ ಸ್ಕೂಲ್ಗೆ, ಪ್ರತಿಯೊಂದಕ್ಕೂ ಅವ್ರು ಕೊಟ್ಟಿದಾರ. ದೇಶದಲ್ಲಿ ಕೆಲಸ ಆಗಿಲ್ಲ, ಯಾವ್ದೋ ಒಂದು ಏರಿಯಾದಾಗ ಕೆಲಸ ಆಗಿರಲ್ಲ, ಹಳ್ಳಿಗಳಾಗ ರೂರಲ್ನಾಗ. ಇಡೀ ನಮ್ಮ ದಾವಣಗೆರೆಗೆ ಎಲ್ಲಿ ಹೋದ್ರು ಕೆಲಸ ಆಗಿದೆ. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಂತಾರೆ, ಒಂದು ಕಾಲೇಜ್ ಇಲ್ಲ ಅಂತ ಹೇಳ್ತಾರೆ. ದಾವಣಗೆರೆಯಲ್ಲಿ ಎಷ್ಟು ಕಾಲೇಜ್ ಇದಾವೆ, ಎಷ್ಟು ಹಾಸ್ಪಿಟ್ಲ್ ಇದಾವೆ? ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲಿಲ್ಲ. ಈಗ ದಕ್ಷಿಣ ಉತ್ತರ ಆಗಿರೋದು ಈಗ 5 ವರ್ಷದಾಗ. ಮುಂಚೆ ದಾವಣಗೆರೆ ಇಂಪ್ರೂವ್ ಹಾಸ್ಪಿಟ್ಲ್ ಎಲ್ಲ ಅದಾವಲ್ಲ. ಈ ದಾವಣಗೆರೆಗೆ ಕಾರ್ಮಿಕರೆಲ್ಲ ದುಡಿಯಕ್ಕೆ ಎಲ್ಲಿಗೆ ಹೋಗ್ತಾ ಇದಾರೆ ಗೊತ್ತಾ? ಬೇರೆ ಸ್ಟೇಟ್ಗೆ ಹೋಗ್ತಾ ಇದಾರೆ. ಬೆಂಗಳೂರು, ಬಾಂಬೆ, ಅಲ್ಲಿ ಕಲ್ಕತ್ತಾ, ಇದು ಯಾವುದು ಆಂಧ್ರದಲ್ಲಿ ಎಂತೆಂಥ ಕಂಪ್ನಿಗಳು ಅದಾವ್ರ, ಗೊಬ್ಬರ ಕಂಪ್ನಿಗಳೆಲ್ಲ. ಇಲ್ಲಿ ಇವ್ರು ತರಬಹುದಿತ್ತಲ್ಲ, ಇವ್ರೊಬ್ರೇ ಅನ್ಬಾರ್ದು. ಯಾರಿಗೆ? ಮಲ್ಲಣ್ಣರಿಗೆ. ಮಲ್ಲಣ್ಣ ಈಗ ಅವರು MP ಆಗಿದ್ದಾರೆ.
ಅವ್ರಿಗೆ ಅನ್ನೋದು ತಪ್ಪಿದೆ. ಇದೇ ಅಜ್ಜರು ಇದೇ ಸಿದ್ದಣ್ಣರು ತರ್ಬೋದಿತ್ತಲ್ಲ ಇವರಿಬ್ರು ಸೇರಿ, ಇವರಿಬ್ರು ತರ್ಲಿಲ್ಲ. ಹೌದಲ್ರಿ? ಸಿದ್ದಣ್ಣರು ನಾವು ಬಿಜೆಪಿಯವರು ಕಾಂಗ್ರೆಸ್ನವರು ಅಂತ ನಾನು ಯಾವ್ದಕ್ಕೂ ಹೇಳ್ತಿಲ್ಲ. ಇಲ್ಲಿ ತಡ್ರಿ, ಇಲ್ಲಿ ಕಾರ್ಮಿಕರು, ಒಬ್ಬ ಇಂಜಿನಿಯರ್ಗಳು, ಒಬ್ಬ ಎಲ್ಲಾ ಹುಡುಗರು ಹೋಗಿ ಬೇರೆ ಇದರಲ್ಲಿ ಸ್ಟೇಟಲ್ಲಿ ದುಡಿತಿದಾರೆ. ಅಲ್ಲಿ ದುಡಿಯೋದು 30-40 ಸಾವಿರ 50 ಸಾವಿರ ದುಡಿತಾರೆ. ಆ PG ಕಟ್ಕೊಂಡ್ ಜೀವನ ಮಾಡೋದೇ ವಜ್ಜಿ ಆಗಿರ್ತೈತಿ. ಇವ್ರು ತರ್ಬೋದಿತ್ತಲ್ಲ, ಇದೇ ಸಿದ್ದಣ್ಣನೇ ತರ್ಬೋದಿತ್ತಲ್ಲ. ತರ್ಬೋದಿತ್ರ ಅಲ್ಲಿ ಹೋಗಿ ಎಷ್ಟು ದುಡಿತಾರೋ 25 ಸೇರೆ ಮಾಡ್ಬೇಕಾಗಿತ್ತು. ಈ ದಾವಣಗೆರೆಗೆ ಇಲ್ಲಿ ಗಲಾಟೆಗಳು ಮಲ್ಲಣ್ಣ ನಿಲ್ಲಿಸ್ತಾರೆ, ಅದು ಸರಿ ಒಪ್ಕೊಂತೀನಿ. ಆದ್ರೆ ಕಂಪ್ನಿಗಳು ತರಕ್ಕೆ ಇವತ್ತು ಮೇಡಮ್ ಅವ್ರು ಒಪ್ಕೊಂಡಿದ್ದಾರೆ. ಆ ಪದ್ಧತಿ ಪ್ರಕಾರ ಮೇಡಮ್ ಅವ್ರು ತರಿಸಿದ್ರೆ ಸಾಕು. ಹೇಳ್ರಿ ಏನ್ ತಪ್ಪು? ದಾವಣಗೆರೆಯಲ್ಲಿ ಇದ್ಕೊಂಡು 30,000 ಸಂಬಳ ಬೇಡವಾ ಜನರಿಗೆ? ಹುಡುಗರಿಗೆ ಬೇಡವಾ? ಅದು ಬೆಂಗಳೂರು ಹಡಗು, ಇದೇನು ದೋಣಿ. ಇದಾಗದ ಯಾವಾಗ? ಸ್ಮಾರ್ಟ್ ಸಿಟಿ ಅಂತ ಇನ್ಮೇಲೆ ಆಗುತ್ತೆ ಕನ್ಫರ್ಮ್. ಎಷ್ಟು ವರ್ಷ ಆದ್ರೆ ಅಲ್ಲ ಇಲ್ಲಿ 3 ಅಂದ್ಮೇಲೆ ಒಂದು ಕಂಪ್ನಿ ತರಕಾಗಲ್ಲ, 3 ಕಂಪ್ನಿ ತರಕಾಗಲ್ಲ ಅವ್ರ ಕೈಲಿ. 3-4 ಕಂಪ್ನಿ ತರಬಹುದು. ಆಗುತ್ತೆ ಮಾಡೇ ಮಾಡ್ತಾರೆ. ದಾವಣಗೆರೆ ಹಿಂಗಿದ್ದಾರೆ ಅವ್ರು. ಒಂದ್ ಸತಿ ನಮ್ಮ ಊರಿಗೆ ಬಂದಾರ? ಬಂದಿಲ್ಲ. ಅವ್ರು ಒಂದ್ ಸತಿ ಬಂದಿಲ್ಲ. ಒಂದ್ ಸತಿ ಬಂದು ಏನು ಎಂತ ಅಂತ ಕೇಳಿಲ್ಲ. ನಾವು ಫೋನ್ ಮಾಡಿದ್ರೆ ಮಲ್ಲಣ್ಣಾರ ಬಂದು ಕೇಳ್ಕೊಂಡು ಹೋಗ್ತಾರೆ. ಇವರಲ್ಲ, ಅವರು ಬರಲ್ಲ, ಯಾರು ಬರಲ್ಲ, ಕೇಳಕ್ಕೆ ಬರಲ್ಲ. ಅದಾಯ್ತು, ನೀವು ಕರೆಕ್ಟ್ ಮಾತಾಡಿದ್ರೆ ಅಷ್ಟೇ. ದಾವಣಗೆರೆ ಒಂದು ಸೆಕೆಂಡ್ ಕೊಯಮೂತ್ರ ಆಗ್ಬೇಕಿತ್ತು. 4 ಸತಿ MP ಎಲೆಕ್ಷನ್ ಗೆದ್ದಿರೋದು. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತಾರೆ ಸರ್. ಇಷ್ಟು ಗೆದ್ದಾರ ಅವರು. ದಾವಣಗೆರೆ ಸೆಕೆಂಡ್ ಕೊಯಮೂತ್ರ ಆಗೋದಾಯ್ತು. ದಾವಣಗೆರೆಗಿಂತ ಏನ್ ಕಾಟಾಮಿಲ್ ಇತ್ತು. ಕಾಟಾಮಿಲ್ ಇದ್ರೆ ಒಬ್ಬ ಆಟ ಹೊಡೆ ನಾವು ಸೊಕರ್ ಹಾಕಿದ್ದ. ಕಾಟಾಮಿಲ್ ಇದ್ದಿದ್ರೆ ಕಾಟಾಮಿಲ್ ನಿಲ್ಸಿದ್ರು. ಹಿಂದುಳದ ಇದು ಅಂತೀವಿ. ಅದೆಲ್ಲೈತಿ ಮೇಡಮ್. ದಾವಣಗೆರೆಯಿಂದ ಒಂದು 15 ಕಿಲೋಮೀಟರ್ಸ್ ದೂರ ಒಡ್ನಳ್ಳಿ ಅಂತ ಬರುತ್ತೆ. ಅಲ್ಲಿ ಸುಮಾರು ಒಂದು 200-300 ಎಕರೆ ಸೀದಾ ಗೌರ್ಮೆಂಟಿಗೆ ಅಲಾಟ್ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ಸ್ಟೇಟ್ಗಳು ನಮ್ಮ DC ಅವರೆಲ್ಲ ಹೋಗಿ ಎಲ್ಲ ಅವರಿಗೆಲ್ಲ ಹಸ್ತಾಂತರ ಮಾಡಿದ್ದಾರೆ, ಭೂಮಿನ ಹಸ್ತಾಂತರ ಮಾಡಿದ್ದಾರೆ. ಇದಕ್ಕೆ ಒಂದು ಸಿಟಿನ ಕಟ್ಟಕ್ಕೆ ಟೆಕ್ ಪಾರ್ಕ್ ಅಂತೇಳಿ ಮಾಡ್ತಾಯಿದ್ದಾರೆ. ಪೂರ್ತಿ ಏನು ದಾವಣಗೆರೆ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗಂಗೆ ಇಲ್ಲೇ ಒಂದು IT ಪಾರ್ಕ್ ಅಂತ ಮಾಡ್ತಾರೆ. ಎಲ್ಲ IT ಕಂಪ್ನಿಗಳು ಬಂದು ಇಲ್ಲೇ ಮಾಡ್ತಿದ್ದಾರೆ. ಈ ಸದ್ಯದಲ್ಲೇ ಭೂಮಿ ಪೂಜೆನೂ ಸ್ಟಾರ್ಟ್ ಮಾಡ್ತಾರೆ. ಈಗ ಇದು ಎಲೆಕ್ಷನ್ ಬೇರೆ ಐತಲ್ಲ, ಇದನ್ನ ಮುಗಿಸ್ ನೆಕ್ಸ್ಟ್ ನಮ್ಮ ಪ್ರಭಾ ಮೇಡಮ್ ಮಾಡೋದು ಅದನ್ನೇ. ನಾವು ಒಳ್ಳೆ ಎಜುಕೇಟೆಡ್ ಡಾಕ್ಟರ್ನೇ ಗೆಲ್ಸಿದ್ದೀವಿ. ಮಾಡ್ತಾರೆ ಅವ್ರು. ಮಾಡ್ತಾರೆ. ಮೇಡಮ್ ಅವರ ನಾವು ಏನು ಹೇಳ್ತಾ ಇದ್ದೀವಿ, ಪಕ್ಷಾತೀತವಾಗಿ ಮಾತಾಡ್ತಾ ಇಲ್ಲ. ದಾವಣಗೆರೆಯಲ್ಲಿ ಬೇರೆಯವರು ಬಂದು ಬಂಡವಾಳ ಹಾಕಿದರೆ ನಮ್ಮ ಜನಕ್ಕೆ ತೊಂದರೆ. ಅರ್ಥ ಆಯ್ತಾ? ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕು. ಅರ್ಥ ಆಯ್ತಾ? ಮಲ್ಲಣ್ಣರಾಗಲಿ BJPಯವರಾಗಲಿ ಅವರೇ ಬಂಡವಾಳ ಹಾಕಲಿ, ಜನಗಳಿಗೆ ಕೆಲಸ ಕೊಡಲಿ. ಬೇರೆಯವರು ಅಂದ್ರೆ ಬೇರೆ ಸ್ಟೇಟಿಂದ ಬೇರೆ ಸ್ಟೇಟಿಂದ ಬಂದು ಬಂಡವಾಳ ಹಾಕಿದರೆ ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕು. ಇನ್ನೇನ್ ಬಸಾಪುರದಿಂದ ನಾನು ಹೊರಡ್ತಾ ಇದ್ದೆ, ಬಟ್ ಥಾರ್ ತಗೊಂಡು ರೆಡ್ ಥಾರ್ ಅಲ್ಲಿ ಒಬ್ರು ಬಂದ್ರು. ಯಾಕೆ ನಿಲ್ಸಿದ್ರು ಅಂತ ಕೇಳೋಣ. ಏನ್ ಸರ್ ನೀವು ತರ್ಬಿದ್ರಿ? ನೀವೇನೋ ಸಮೀಕ್ಷೆ ಮಾಡ್ತಾ ಇದೀರಿ ಅಂತ ಹೇಳಿ ನ್ಯೂಸ್ ನೇರ ಅಂತ ನಿಲ್ಸಿದೆ ನಾನು. ಏನ್ ಹೆಸರು? ಮಂಜುನಾಥ್ ಅಂತ. ಏನ್ ಮಾಡ್ತೀರಿ? ನಮ್ದು ಗೋಲ್ಡ್ ಶಾಪ್ ಇದೆ, ತರಳಬಾಳು ಜ್ಯುವೆಲರ್ಸ್ ಅಂತ. ಓಕೆ, ಏನ್ ಅನ್ಸುತ್ತೆ ಟ್ರೆಂಡ್ ಹೆಂಗಿದೆ? ಯಾವ್ದ್ರ ಬಗ್ಗೆ? ಇಲ್ಲಿ ದಾವಣಗೆರೆ ಅಂತಂದ್ರೆ ಮಿನಿ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಮತ್ತೆ ಅತಿ ಹೆಚ್ಚು ವ್ಯಾಪಾರಸ್ಥರು ಇರುವಂತಹ ಏರಿಯಾ ಇದು. ಈಗ ಸಾವುಕಾರ್ ಕರೆಕ್ಟ್ ಇದಾರೆ, ಸಾವುಕಾರ್ ಹಿಂದಿರೋರು ಸರಿ ಇಲ್ಲ. ಸಾವುಕಾರ ಯಾರು? ಮಲ್ಲಣ್ಣರು. ಓಕೆ, ಅವರೆಲ್ಲ ಇವ್ ಅಭಿವೃದ್ಧಿ ಮಾಡಕ್ ಮಲ್ಲಣ್ಣರೇ ಕಾರಣ. ಅವ್ರ ಹಿಂದಿರೋರು ಸರಿ ಇಲ್ಲ. ಅವ್ರ ಹಿಂದಿರೋರ್ ಬಗ್ಗೆ ಮಲ್ಲಣ್ಣರಿಗೆ ಗೊತ್ತಾಗಬೇಕು ಅಂತಂದ್ರೆ ಅವ್ರಿಗೆ ಯಾರು ಹೇಳಕ್ ಆಗ್ತಾ ಇಲ್ಲ. ಜಾಸ್ತಿ ಇದನ್ನ ಪ್ರೋತ್ಸಾಹ ಕೊಡ್ತಾ ಇದಾರೆ, ಪಬ್ಲಿಕ್ಗೆ ಯಾರಿಗೂ ಕೊಡ್ತಾ ಇಲ್ಲ. ನಾವು ಮಲ್ಲಣ್ಣರ ಫೇರವರೇ, ಫ್ಯಾನೇ. ಆಮೇಲೆ ನಾವು ಪಕ್ಷದಾರಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರ ಪರವಾಗಿ, ವ್ಯಕ್ತಿ ಪರವಾಗಿ. ಈಗ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾವುಕಾರಿಗೆ ಇದು ಮಲ್ಲಣ್ಣರಿಗೆ ಮುಟ್ಟ ತನಕನು ನೀವು ನ್ಯೂಸ್ ಮಾಡ್ಬೇಕು. ಓಕೆ, ನಾನ್ ತೋರಿಸ್ತೀನಿ ಮುಟ್ಸೋ ಕೆಲಸ. ಇಲ್ಲಿಂದ ಏನಿದಾರಲ್ಲ ಅವ್ರನ್ನ ಕಾಣಬೇಕಂದ್ರೆ 3 ತಡೋದು ಅವ್ರ ಹತ್ರ ಹೋಗ್ಬೇಕು. ಈಗ್ಲೂ ಅವ್ರ 3 ತಡೋದು ಅವ್ರ ಹತ್ರ ಹೋಗ್ಬೇಕು. ಅವ್ರ ಹಿಂದಿರೋರು ಏನಾದಾರ ಅಂದ್ರೆ ಮಲ್ಲಣ್ಣರ್ಕಿಂತ ಮಿನಿಸ್ಟ್ರಿಗಿಂತ ಜಾಸ್ತಿ CM ತನಕನೂ ಅವರೇ ಮಾಡ್ತಾ ಇದಾರೆ ಹಿಂದಿರೋರು. ನಾವು ಹೋದ್ರೆ ಅವ್ರ ಏನ್ ಲೆಕ್ಕಕ್ಕೆ ತಗಂತ ಇಲ್ಲ ಮೇಡಮ್. ಇಲ್ಲಿರೋರು ಎಲ್ಲರೂ ಯಾರು ಪಬ್ಲಿಕ್ ಅವ್ರು ಯಾರ್ದು ಏನು ಕೇಳ್ತಾ ಇಲ್ಲ. ಏನ್ ಅಭಿವೃದ್ಧಿ ಮಾಡಿದಾರ ಅಂತ ಕೇಳ ಎಲ್ಲರೂ ಅವ್ರವ್ರ ಪಡಿ ಅವರೇ ದುಡ್ಕಂತಿನದು. ಯಾರು ಸಾವುಕಾರರು ಕೊಡಲ್ಲ, ಈ BJPಯವರು ಕೊಡಲ್ಲ, ಕಾಂಗ್ರೆಸ್ನವರು ಯಾರು ಏನು ಕೊಡಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಅವ್ರವ್ರ ಪಡಿಗೆ ಅವ್ರು ದುಡ್ಕಂದೇ ತಿಂತ ಇದಾರೆ. ಅವ್ರು ಯಾರಿಗೆ ಇವತ್ತಿನವ್ರಿಗೆ ಅವ್ರ ಹಿಂದೆ ಹೋಗಕ್ ಬಿಡ್ತಾ ಇಲ್ಲ. ಸರಿ, ಸೊ ಇದು ಮಲ್ಲಣ್ಣ ಅವರಿಗೆ ನಾನೇ ಹೇಳಿದೇವೆ ಅಂತ ಹೇಳ್ಬೇಕು, ಮುಟ್ಲೇಬೇಕಿದು. ಇದು ಮುಟ್ಟಿದ್ರೆ ಏನಾರ ಹಿಂದ್ಲವ್ರ ಬಗ್ಗೆ ಅವ್ರ ಮಾತಷ್ಟೇ ತಗೊಂತ ಇದಾರೆ, ಅವರು ಪಬ್ಲಿಕ್ ಮಾತ್ ತಗೊಂತ ಇಲ್ಲ. MP ಅವರಾಗ್ಲಿ, ಈಗ ಇದೊಂದು ಪಬ್ಲಿಕ್, ನಮ್ದೇ ಒಂದು ಉದಾಹರಣೆ, ನಮ್ದೊಂದು ದಾರಿ ಸಮಸ್ಯೆ ಇತ್ತು, ಹೋದ್ರೆ ಮಲ್ಲಣ್ಣರ್ ಕೆಲಸ ಮಾಡ್ಕೊಡ್ರಿ ಅಂತಾರೆ, ಹಿಂದಿದಾರೆ ಅಡ್ಡಕ್ಕಿದ್ದಾರೆ.
ಇದೇ ವಿಚಾರ. ಅದಕ್ಕೋಸ್ಕರನೇ ಸಮಸ್ಯೆ ಆಗಿರೋದು. ಇಷ್ಟೊತ್ತಿಗೆ ಅವ್ರು ಮಲ್ಲಣ್ಣರು ಈಗ ಅವ್ರಿರೋ ರೇಂಜಿಗೆ ಅವ್ರ ಮನೆ ಕೂತ್ಕೊಂಡ್ರು ಎಲೆಕ್ಷನ್ ಗೆಲ್ಬೇಕಾಗಿತ್ತು. ಹಿಂಗೆ ಅಡ್ಡಾಡೋ ಪೊಸಿಷನ್ ಇದ್ದಿಲ್ಲ. ಅವ್ರ ಹಿಂದಿರೋರ್ ಮಾತು ತೆಗೆದಾಕ್ಬೇಕು ಅವರು. ಅವ್ರ ಹಿಂದಿರೋರ್ ಮಾತಿಂದನೇ ಮತ್ತೆ ಬೇರೆ ಇಲ್ಲಿ ಕಾಂಗ್ರೆಸ್ ಹಿರಿಯ ಲೀಡರ್ಸ್ ಇಂದ ದೂರ ಆಗಿರೋದು, ಜಮೀರ್ ಅವರಿಂದ ಮಾತಾಡದೆ ಇರುವಂತದ್ದು, ಅಥವಾ ಕೆಲವೊಬ್ಬರನ್ನ ವಿರೋಧ ಕಟ್ಕೊಂಡಿರೋದು, ಇದೇ ಅವ್ರ ಹಿಂದಿರೋದ್ರಿಂದನೇ ಆಗ್ತಾ ಇದೆಯಾ? ಕೇಳಲಿ, ಅವ್ರ ಮಾತು ಕೇಳಬಾರ್ದು ಅಂತ ಹೇಳ್ತಿಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಪರಿಶೀಲನೆ ಮಾಡ್ಬೇಕು. ಅವ್ರ ಮಾತು ಏನಾರ ಮಲ್ಲಣ್ಣರ ಮಾತು ಕೇಳಿದ್ರ ಅಂದ್ರೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಮಾಡ್ತಾರೆ, ಅವ್ರಿಗೆ ಎದುರಿಸ್ತಾರೆ. ನಂದೊಂದು ಸರ್ವೇದಾರ್ ಬಂದದು, ನೀನೇನಾರ ಸರ್ವೆ ಹೋದ್ನಿ ಅಂದ್ರೆ ಸರ್ವೇದಾರ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಎದುರಿಸ್ತಾ ಇದಾರೆ. ಏನ್ ಮಾಡ್ಬೇಕು? ಹಿಂದಿರೇ ಸಾವುಕಾರಿಗಿಂತ ಜಾಸ್ತಿ ಮಾಡ್ತಾ ಇದಾರೆ, CM ತನಕ ಮಾಡ್ತಾ ಇದಾರೆ. ಇದು ಸಾವುಕಾರಿಗೆ ಮುಟ್ಬೇಕು. ಇದು ಮುಟ್ಟಿದ್ರೆ ನೆಕ್ಸ್ಟ್ ಅವ್ರ ಮನೆ ಕುಂದ್ರು ಗೆಲ್ತಾರೆ. ಈ ಸಲ ಏನನ್ಸುತ್ತೆ ಎಲೆಕ್ಷನ್? ಈ ಸಲ ಮೇಡಮ್ ಅದು ಜನಗಳ ಅಭಿಪ್ರಾಯ, ಅವ್ರು ಏನ್ ಮಾಡಿದಾರೆ ಅಂತ ಜನಗಳು ತೋರಿಸ್ತಾರೆ. ಜನಾನೇ ಅದಕ್ಕೆ ನಾವು ತೋರಿಸ್ತೀವಿ, ನಾವು ಪಬ್ಲಿಕ್ ಮೇಡಮ್. ಈ ಸಲ ಅವ್ರ ಹಿಂದಿರೋರು ಏನ್ ತೊಂದರೆ ಕೊಟ್ಟಿದಾರೆ, ಜನ ಏನ್ ಓಟ್ ಹಾಕ್ಬೇಕಂತ ಹೇಳಿ ಗೆದ್ದಾದ್ಮೇಲೆ ಹೇಳ್ತೀವಿ. ನಿಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅವರಲ್ಲಿ ಆಕ್ರೋಶ ಎಷ್ಟಿದೆ ಅನ್ನೋದನ್ನ ನೋಡಿ. ಇದು ಕೇವಲ ದಾವಣಗೆರೆ ದಕ್ಷಿಣದ ಕಥೆ ಅಲ್ಲ. ತುಂಬಾ ವಿಧಾನಸಭಾ ಕ್ಷೇತ್ರಗಳಾಗಿರಬಹುದು ಅಥವಾ ಲೋಕಸಭಾ ಕ್ಷೇತ್ರಗಳಾಗಿರಬಹುದು, ಅಲ್ಲಿ ಎಲ್ಲ ಡೈರೆಕ್ಟ್ ಆಗಿ ಜನಸಾಮಾನ್ಯರು ತಮ್ಮ ನಾಯಕನನ್ನ, ತಾವು ಆರಿಸಿ ಕಳಿಸಿದಂತಹ ನಾಯಕನನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇವರಿಂದ ನಿಮಗೂ ಕೂಡ ತಲುಪ್ತು ಅಂತ ಅನ್ಕೊಳ್ತೀನಿ. ನಿಮ್ಮೂರಲ್ಲೂ ಹೀಗೆ ಆಗ್ತಾ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಉದಾಹರಣೆ ನಂದೇ ತಗೊಳ್ರಿ, ಫಸ್ಟ್ ನಂದೇ ಅಂತ ಹೇಳ್ಬೇಕು ನೀವು. ಇದು ಬಹಳ ಜನ ಪಬ್ಲಿಕ್ ಅದಾರ, ಅವ್ರು ಹೇಳ್ತಾ ಇಲ್ಲ, ಎದುರ್ತಾ ಇದಾರೆ. ಪಬ್ಲಿಕ್ ಎದುರ್ತಾ ಇದಾರೆ. ಫೈನ್ ಸರ್.